ನಮಸ್ಕಾರ ವೀಕ್ಷಕರೇ, ಉತ್ತರ ಕರ್ನಾಟಕದ ಅಡಿಗೆ ಮನೆಗೆ ನಿಮಗೆಲ್ಲ ಸ್ವಾಗತ. ವೀಕ್ಷಕರೇ, ನಾವು ಇವತ್ತು ಮೊಟ್ಟೆ ರವಾ ಉಪ್ಪಿಟ್ಟು ಹೆಂಗ್ ಮಾಡೋದಂತ ನೋಡೋಣ ಬರ್ರಿ. ವೀಕ್ಷಕರೇ, ಮೊಟ್ಟೆ ರವಾ ಉಪ್ಪಿಟ್ಟು ಮಾಡಾಕ ಮೊದಲು ರವಾ ಹುರ್ಕೋಬೇಕಾಗ್ತೈತಿ ನೋಡ್ರಿ. ಅದಕ್ಕೆ ಗ್ಯಾಸ್ ಹಚ್ಚೋನು. ಆಮೇಲೆ ಒಂದು ಕಡಾಯಿ ಇಡೋಣ ನೋಡ್ರಿ. ಕಡಾಯಿದಾಗ ನಾನು ಒಂದು ದೊಡ್ಡ ಬಟ್ಲ ಮೊಟ್ಟೆ ರವಾ ತಗೊಂಡಿದ್ದೀನಿ, ಅದನ್ನ ಹಾಕೊಳ್ಳೋನು. ಈಗ ಇದ್ರಾಗ ಒಂದು ಚಮಚ ಎಣ್ಣೆ ಹಾಕೊಳ್ಳೋಣ ನೋಡ್ರಿ. ಮತ್ತು ಮೀಡಿಯಮ್ ಫ್ಲೇಮ್ ಮ್ಯಾಗ ಒಂದು 5 ನಿಮಿಷರೇ ಹುರ್ಕೋಬೇಕಿದ್ನ. ವೀಕ್ಷಕರೇ, ರವಾ ಹುರಿದೈತೆ ನೋಡ್ರಿ. ಈಗ ಏನು ಮಾಡೋಣ, ಪ್ಯಾನನ್ನು ಬಾಜುಗೆ ತೆಗೆದಿಡೋಣ. ಆಮೇಲೆ ಈಗ ಒಂದು ಕಡಾಯಿ ಇಡೋಣ ನೋಡ್ರಿ. ಈಗ ಕಡಾಯಿದಾಗ ಒಂದು 4 ಚಮಚ ಎಣ್ಣೆ ಹಾಕೊಳ್ಳೋಣ. ಎಣ್ಣೆ ಬಿಸಿ ಆಗಲಿ. ವೀಕ್ಷಕರೇ, ಎಣ್ಣೆ ಬಿಸಿ ಆಗೈತೆ ನೋಡ್ರಿ. ಈಗ ಏನು ಮಾಡೋಣ, ಇದ್ರಾಗ ಒಂದು ಅರ್ಧ ಚಮಚ ಸಾಸಿವೆ ಹಾಕೊಳ್ಳೋಣ. ಸಾಸಿವೆ ಚಟಪಟ ಅನಾನ ಜೀರಿಗೆ ಹಾಕೊಳ್ಳೋಣ ನೋಡ್ರಿ. ಈಗ ಒಂದು ಅರ್ಧ ಚಮಚ ಜೀರಿಗೆ ಹಾಕೊಳ್ಳೋಣ. ಜೀರಿಗೆನೂ ಫ್ರೈ ಆಗಲಿ. ಆಮೇಲೆ ಇದ್ರಾಗ 1 ಚಮಚ ಕಡ್ಲಿಬೇಳೆ ಹಾಕೊಂಡು ನೋಡ್ರಿ. ಉದ್ದಿನಬೇಳೆ 1 ಚಮಚ ಹಾಕೊಳ್ಳೋಣ. ಈಗ ಸ್ವಲ್ಪ ಕಡ್ಲಿಬೇಳೆ ಉದ್ದಿನಬೇಳೆ ಒಗ್ಗರ್ನಿದಾಗ ಫ್ರೈ ಆಗಲಿ. ಸ್ವಲ್ಪ ಕೆಂಪು ಆಗೋ ತನಕ ಹುರ್ಕೋಬೇಕು ನೋಡ್ರಿ. ವೀಕ್ಷಕರೇ, ಉದ್ದಿನಬೇಳೆ ಕಡ್ಲಿಬೇಳೆ ಎರಡು ಕೆಂಪಾಗಿ ಹುರಿದಾವು. ಇದ್ರಾಗ ಏನು ಮಾಡೋಣ, ಸಣ್ಣ ಹೆಚ್ಚಿದ್ದು ಒಂದು ಉಳ್ಳಾಗಡ್ಡಿ ಹಾಕೊಳ್ಳೋಣ ನೋಡ್ರಿ. ಆಮೇಲೆ ಹಸಿ ಮೆಣಸಿನ್ಕಾಯಿ ಒಂದು 4 ಹಿಂಗೆ ಅಡ್ಡ ಹೆಚ್ಕೊಂಡಿದ್ದೀನಿ, ಅದನ್ನ ಹಾಕೊಳ್ಳೋಣ. ಆಮೇಲೆ ಕರಿಬೇವು ಒಂದು 10-15 ಎಲೆ ಹಾಕೊಳ್ಳೋಣ ನೋಡ್ರಿ. ಮತ್ತೀಗ 1 ನಿಮಿಷ ಫ್ರೈ ಮಾಡ್ಕೊಂಡು ಉಳ್ಳಾಗಡ್ಡಿನ. ವೀಕ್ಷಕರೇ, ಉಳ್ಳಾಗಡ್ಡಿ ಹಸಿ ಮೆಣಸಿನ್ಕಾಯಿ ಕರಿಬೇವು ಎಲ್ಲ ಒಗ್ಗರ್ನಿದಾಗ ಫ್ರೈ ಆಗಿದಾವ. ಈಗ ಒಂದು ಸ್ವಲ್ಪ ವಟಾಣಿ ಕಾಳು ಹಾಕೊಂಡು ಅರ್ಧ ಕಪ್. ಆಮೇಲೆ ಅರ್ಧ ಕಪ್ ಹಿಂಗೆ ಗಜ್ರಿ ನೋಡ್ರಿ ಉದ್ದುದ್ದು ಹೆಚ್ಕೊಂಡಿದ್ದೀನಿ, ಅದು ಹಾಕೊಳ್ಳೋಣ. ಆಮೇಲೆ ಬೀನ್ಸ್ ಒಂದು ಅರ್ಧ ಕಪ್ ಹಾಕೊಂಡು ಸಣ್ಣ ಹೆಚ್ಚಿದ್ದೀನಿ. ಈಗ ಇದ್ರಾಗ ಒಂದು ಸ್ವಲ್ಪ ಉಪ್ಪು ಹಾಕೊಳ್ಳೋಣ, ಅಂದ್ರೆ ಪಲ್ಯದಕ್ಕೆ ಜರ ಉಪ್ಪು ಹಾಕ್ತೈತಿ. ಆಮೇಲೆ ಈಗ ಒಂದು 2-3 ನಿಮಿಷ ರೈತನ ಫ್ರೈ ಮಾಡ್ಕೋಬೇಕು ನೋಡ್ರಿ ಪಲ್ಯಗಳೆಲ್ಲ ಒಗ್ಗರ್ನಿದಾಗ. ವೀಕ್ಷಕರೇ, ವಟಾಣಿ ಗಜ್ರಿ ಮತ್ತು ಬೀನ್ಸ್ ಒಂದು 2 ನಿಮಿಷ ಹುರ್ಕೊಂಡಿದ್ದೇನೆ ನೋಡ್ರಿ. ಈಗ ಏನು ಮಾಡೋಣ, ಇದ್ರಾಗ ಒಂದು ಸಣ್ಣ ಹೆಚ್ಚಿದ್ದ ಟೊಮ್ಯಾಟೊ ಹಾಕೋನು ಮತ್ತು ಇದನ್ನ ಮಿಕ್ಸ್ ಮಾಡ್ಕೊಳ್ಳೋಣ ನೋಡ್ರಿ. ಚಂದಂಗ ಒಗ್ಗರ್ನಿದಾಗ ಮಿಕ್ಸ್ ಮಾಡಿ ಇದು ಪಲ್ಯ ಸೊಪ್ಪು ಬೇಯಾಕ ಒಂದು 2 ನಿಮಿಷ ಮುಚ್ಚಿಡೋಣ. ವೀಕ್ಷಕರೇ, 2 ನಿಮಿಷ ಆಗೈತಿ. ಈಗ ಮುಚ್ಚಳ ತೆಗಿಯೋಣ. ಮತ್ತೀಗ ಇದ್ರಾಗ ಒಂದು ಅರ್ಧ ಚಮಚ ಅರಿಶಿನ ಹಾಕೊಳ್ಳೋಣ ನೋಡ್ರಿ. ಮತ್ತು ಎಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ಅರಿಶಿನ ಎಲ್ಲ ಮಿಕ್ಸ್ ಆಗೈತಿ. ಈಗ ಏನು ಮಾಡೋಣ, ಈ ಕಪ್ಲೆ 1 ಕಪ್ ರವಾ ತೊಗೊಂಡಿದ್ದೇನ್ರಲ್ಲ, ಈಗ 2 ಕಪ್ ನೀರು ಹಾಕೊಳ್ಳೋಣ. ಮತ್ತು ರುಚಿಗೆ ತಕ್ಕಷ್ಟ ಉಪ್ಪು ಹಾಕೊಳ್ಳೋಣ. ಮತ್ತು ಒಂದು ಅರ್ಧ ಚಮಚ ಸಕ್ಕರೆ ಹಾಕೊಳ್ಳೋಣ ನೋಡ್ರಿ. ಮತ್ತು ಈಗ ಮಿಕ್ಸ್ ಮಾಡ್ಕೊಳ್ಳೋಣ. ಈಗಿದ ಕುದಿ ಬರಲಿ, ಕುದಿ ಬರೋಣ ರವಾ ಹಾಕೋಣ ಇದ್ರಾಗ. ವೀಕ್ಷಕರೇ, ನೀರು ಕುದಿಯಾಕತ್ತಾವ ನೋಡ್ರಿ. ಈಗ ಏನು ಮಾಡೋಣ, ಇದ್ರಾಗ ಒಂದು ಸ್ವಲ್ಪ ಅಲ್ಲ ಹೆರದು ಹಾಕೊಂಡು ನೋಡ್ರಿ, ಅಂದ್ರೆ ಉಪ್ಪಿಟ್ಟದ ಟೇಸ್ಟ್ ಭಾರಿ ಬರ್ತೈತಿ. ಒಂದು ಅರ್ಧ ಚಮಚ ಅಷ್ಟು ಹೆರ್ಕೋಬೇಕು ನೋಡ್ರಿ. ಈಗ ಮಿಕ್ಸ್ ಮಾಡ್ಕೊಳ್ಳೋಣ ಎಲ್ಲ ಕಡೆ. ಮತ್ತೀಗ ಹುರಿದಿದ್ದ ರವಾ ಇದ್ರಾಗ ಮಿಕ್ಸ್ ಮಾಡೋಣ ನೋಡ್ರಿ. ಚಂದಂಗ ಎಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ಗ್ಯಾಸ್ ಫ್ಲೇಮ್ ಲೋ ಇಡೋಣ ಮತ್ತು ಒಂದು 5 ನಿಮಿಷ ಮುಚ್ಚಿಡೋಣ ನೋಡ್ರಿ. ಈಗ ಇದನ್ನ ವೀಕ್ಷಕರೇ, 5 ನಿಮಿಷ ಆಗೈತೆ ನೋಡ್ರಿ. ಈಗ ಮುಚ್ಚಳ ತೆಗಿಯೋಣ. ಮತ್ತು ಈಗ ಇದ್ರಾಗ ಒಂದು ಅರ್ಧ ಲಿಂಬೆ ಹಣ್ಣು ರಸ ಹಾಕೊಂಡು ನೋಡ್ರಿ. ಈಗ ಚಂದಂಗ ಮಿಕ್ಸ್ ಮಾಡ್ಕೊಳ್ಳೋಣ ಎಲ್ಲ. ಈಗ ಗ್ಯಾಸ್ ಆಫ್ ಮಾಡೋಣ. ಮತ್ತೀಗ ಸಣ್ಣ ಹೆಚ್ಚಿದ್ದ ಕೊತ್ತಂಬರಿ ಹಾಕೊಂಡು ನೋಡ್ರಿ. ಮತ್ತು ಹಸಿ ಕೊಬ್ಬರಿ ಹಾಕೊಂಡು ಹೆರ್ದಿದ್ದ. ಈಗ ಉಪ್ಪಿಟ್ಟನ್ನು ಸರ್ವ್ ಮಾಡೋಣ ಬರ್ರಿ. ನೋಡಿದ್ರಲ್ಲ ವೀಕ್ಷಕರೇ, ಮೊಟ್ಟೆ ರವಾ ಉಪ್ಪಿಟ್ಟು ಎಷ್ಟು ಮಸ್ತಾಗಿ ರೆಡಿ ಆಯ್ತಂತ. ನೀವು ಮನ್ಯಾಗ ಮಾಡಿ ನೋಡ್ರಿ. ಮತ್ತು ನಾನು ಈ ವಿಡಿಯೋ ನಿಮ್ಗೆ ಚಲೋ ಅನಿಸ್ರ ಲೈಕ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ ಮತ್ತು ಎಲ್ಲರಿಗೂ ಶೇರ್ ಮಾಡಿರಿ. ಧನ್ಯವಾದಗಳು.